ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಅವರು ಕೂಡ ನನ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ನಾವು ಊರಿಗೆ ಬಂದಿದ್ದೀವಿ, ಅಮ್ಮ ಊರಿಗೆ. ಅದಕ್ಕೆ ಕಿಚನಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ವೀಡಿಯೋದಲ್ಲಿ ಮಧ್ಯೆ ಮಧ್ಯೆ ನಾನು ವಾಯ್ಸ್ ಕೊಡ್ತಾ ಇರ್ತೀನಿ. ಇವತ್ತು ಕಿಚನಲ್ಲೆಲ್ಲ ತುಂಬ ಕ್ಲೀನ್ ಮಾಡ್ತಾಯಿದ್ದೀನಿ. ಶೆಲ್ಫಲ್ಲಿ ತುಂಬ ಧೂಳಿತ್ತು, ಯಾಕಂದರೆ ನಾವು ಊರಿಗೆ ಬಂದಿದ್ವಲ್ಲ, ಮನೆಯಲ್ಲಿ ಅಮ್ಮ ಇದೆ, ಅವ್ರಿಗೆ ವಯಸ್ಸಾಗಿರೋದ್ರಿಂದ ಅದು ಶೆಲ್ಫೆಲ್ಲ ಹತ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನೇ ಇವತ್ತು ಮನೆ ಕ್ಲೀನ್ ಮಾಡ್ತೀವಿ. ಯಾಕಂದರೆ ನಮ್ಮೂರಲ್ಲಿ ಜಾತ್ರೆ ಇದೆಯಲ್ಲ, ಹಂಗಾಗಿ ಅದಕ್ಕೆ ಮನೆಯೆಲ್ಲ ಫುಲ್ಲು ಶೆಲ್ಫಲ್ಲೆಲ್ಲ ಕ್ಲೀನ್ ಮಾಡಿ ನಾನು ಎಲ್ಲ ಡಬ್ಬಿಲಿ ಒಂದ್ಸರಿ ತೌದ್ ಬಟ್ಟಲೆಲ್ಲ ಒರೆಸ್ಕೊಂಡು ಡಬ್ಬಿಗಳನ್ನ ತುಂಬಾ ಧೂಳಾಗಿದ್ವು ಅವನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಕಿಚನಲ್ಲಿ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಡಬ್ಬಿಗಳಂತೂ ಭಾಳ ಇದ್ದಾವೆ, ಅಂದರೆ ನಮ್ಮ ಮನೇಲಿ ಜಾಸ್ತಿ ಪ್ಲಾಸ್ಟಿಕ್ ಡಬ್ಬಿನೇ ಬಳಸಿರೋದು. ಇವತ್ತು ನಮ್ಮೂರಾಗೆ ಕರಿಯಮ್ಮನ ಜಾತ್ರೆ ಮಾಡ್ತಾಯಿದ್ದೀವಿ. ಅದಕ್ಕೆ ಅಮ್ಮ ಇವತ್ತು ಆರತಿ ಕಟ್ತಾ ಇದ್ದಾರೆ. ಹೋಗಲೇ ಮನೆ ಕೆಲಸ ಎಲ್ಲ ಆಯಿತು. ಈಗ ಅವರು ಕೂಡ ರೆಡಿಯಾಗಿ ಬೇಗ ಆರತಿ ಕಟ್ಟಿ ಆರತಿ ಬೆಳ್ಕೊಂಬರ್ಬೇಕಲ್ಲ. ಮತ್ತು ಮಳೆ ಮೋಡ ಬೇರೆ ಆಗಿದೆ ಹೊರಗಡೆ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ಇದೆಯಲ್ಲ ಅವಳನ್ನ ನೋಡ್ಕೊತಾನೆ ಈಗ ಅಲ್ಲೇ ಆಲ್ರೆಡಿ ರೆಡಿ ಮಾಡಿದ್ದಾರೆ ಆರತಿನ. ಈಗ ಅದಕ್ಕೆ ಎಲೆ ಆರತಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟನ್ನಂದರೆ ಅಕ್ಕಿನ ಹಿಟ್ಟು ಮಾಡಿಸ್ಕೊಂಬರ್ತೀವಿ. ಅದು ಸ್ವಲ್ಪ ಬೆಲ್ಲ ಹಾಕಿ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಅಕ್ಕಿ ಹಿಟ್ಟಿಗೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ರೌಂಡ್ ಮಾಡಿ ಆರತಿನ ಕಟ್ತಾರೆ. ಅದಾದಮೇಲೆ ಅದು ವಿಳೆದೆಲೆ ಇರುತ್ತಲ್ವ, ಅದಕ್ಕೆ ಈ ಥರ ಹಂಚಿ ಕಡ್ಡಿ ತಗೊಂಡು ಸೆಂಟ್ರಲ್ಲಿ ಇದನ್ನು ಜಾಯಿಂಟ್ ಮಾಡಿಬಿಟ್ಟು ಅದಕ್ಕೆ ಕನಗ್ಲುವ, ಅಂದರೆ ಬಿಳಿ ಕನಗ್ಲುವ ಆಗ್ಬೋದು, ಕೆಂಪು ಕನಗ್ಲುವ ಆಗ್ಬೋದು, ಅದನ್ನು ಈ ಥರ ಎಲ್ಲ ಲಾಸ್ಟಿಗೆ ಎಲ್ಲ ಜೋಡಿಸ್ಬಿಟ್ಟು ರೆಡಿ ಮಾಡಿ ಕಟ್ತೀವಿ. ಆರತಿ ಕಟ್ಟಿದಾಯಿತು. ಈಗ ಅಮ್ಮ ಹೋಗಿ ಆರತಿನ ಬೆಳ್ಕೊಂಬಂದಿದ್ದಾರೆ ದೇವಸ್ಥಾನಕ್ಕೆ. ನಾನು ಹೋಗೋಕ್ಕಾಗಲಿಲ್ಲ, ನನ್ನ ಪಾಪು ಇರೋದ್ರಿಂದ ಲೇಟ್ ಆಗುತ್ತೆ ಅಂತ ನಾನು ಹೋಗಲಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗಿ ಬಂದೆ. ಈಗ ಅಮ್ಮ ಅವಾಗಲೇ ಬಂದಿದ್ದಾರೆ. ಈಗ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿದ್ದೀವಿ, ಮಟನ್ನು ಮಾಡ್ತಾಯಿದ್ದೀವಿ, ಚಿಕನ್ನು ಮಾಡ್ತಾಯಿಲ್ಲ. ಈಗೆಲ್ಲ ಜೋಡಿಸಿದ್ದಾಯಿತು. ಕರೆಂಟ್ ಕೂಡ ಹೋಗಿತ್ತು, ಕರೆಂಟು ಈಗ ಬಂತು, ಒಂದು ಹಾಫ್ ಆನ್ ಅವರ್ ಆಯಿತು. ಜೋಡಿಸ್ಕೊಂಡು ಈಗ ಮಸಾಲೆ ರುಬ್ತಾಯಿದ್ದೀನಿ. ಸಿಂಪಲ್ಲಾಗಿ ನಾವೇನು ಜಾಸ್ತಿ ಏನು ಮಾಡ್ತಾಯಿಲ್ಲ, ಒಂದು 2 kg ಮಾಡ್ತಾಯಿದ್ದೀವಿ. ಒಂದು 3 ಜಾರಷ್ಟು ಮಸಾಲೆ ರುಬ್ಬೋದಿತ್ತು. ಈಗ ಅದನ್ನೆಲ್ಲ ಒಂದು ಟಬ್ಬಲ್ಲಿ ಸುರ್ಕೊತಾ ಇದ್ದೀನಿ. ಈಗ ಅದಕ್ಕೆ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಜೋಡಿಸ್ಕೋಬೇಕಿತ್ತು.
ಕರೆಂಟ್ ಇರಲಿಲ್ಲಲ್ಲ, ಬೇಡ ಅಂತ ಏನಿತ್ತು ಅದನ್ನು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ವಿ. ಈಗ ಬಂದಿದೆಯಲ್ಲ, ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಈಗ ಜೋಡಿಸ್ಕೊಂಡು ಮಸಾಲೆ ರುಬ್ಬಿದ್ದೀನಿ. ಈಗ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಮಟನ್ನಿಗೆ ನಾವು ಕುಕ್ಕರಲ್ಲಿ ಹಾಕ್ತಾಯಿದ್ದೀವಿ. ಪಾತ್ರೆಯಲ್ಲಿ ಬೇಯಿಸ್ಬೋದಿತ್ತು, ಬಟ್ ಪಾತ್ರೆಯಲ್ಲಿ ಬೇಯಿಸೋಕ್ಕಾಗಲ್ಲ, ಯಾಕಂದರೆ ಗಾಳಿ ಇರೋದ್ರಿಂದ ಹೊರಗಡೆ ಸೌದೆ ಬೇರೆ ಮಳೆ ಬೇರೆ ಬರ್ತಾ ಇದೆಯಲ್ಲ, ಸೌದೆ ಸಿಗೋಲ್ಲ ಅಂತೇಳಿ ನಾವು ಕುಕ್ಕರ್ಗೆ ಹಾಕ್ಬಿಡ್ತೀವಿ, ಬೇಗ ಆಗುತ್ತೆ ಅಂತೇಳಿ. ಈಗ ಅದಕ್ಕೆ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾವು ಯಾವಾಗಲೂ ಇದೇ ಥರನೇ ಮಾಡೋದು, ಚಿಕನ್ನಾಗಲಿ ಮಟನ್ನಾಗಲಿ. ಎಣ್ಣೆಯಲ್ಲಿ ಫಸ್ಟು ಎಣ್ಣೆ ಬಿಸಿ ಮಾಡ್ಕೊಂಡು ಅದಕ್ಕೆ ಮಟನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕ್ಯಾಪ್ನ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ರುಬ್ಬಿರೋ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆನ ಫ್ರೈ ಮಾಡಿಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ನೀರು ಹಾಕಿ ಈಗ ರೆಡಿ ಮಾಡಿದ್ದೀನಿ. ಈಗ ಒಂದ್ಸರಿ ಮೆಜರ್ಮೆಂಟ್ ಒಂದು 5ರಿಂದ 6 ವಿಷಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಮುದ್ದೆ ಅನ್ನ ಕೂಡ ಮಾಡ್ತೀವಿ. ಮುದ್ದೆನ ನಾವು ಚಪಾತಿ ಪೂರಿ ಅದೆಲ್ಲ ಮಾಡೋದಕ್ಕೆ ಹೋಗಿಲ್ಲ, ಯಾವಾಗಲೂ ಸಿಂಪಲ್ಲಾಗಿ ಮನೇಲಿ ರೆಡಿ ಮಾಡ್ತೀವಿ. ಹಾಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.